ಆತ್ಮೀಯ ಸ್ನೇಹಿತರೆ, ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತ. ನಮ್ಮ ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿಕ್ಷಕರು ಯಾವ ರೀತಿ EEDS ಮೂಲಕ ಲಾಗಿನ್ ಆಗಿ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಬಹುದು, ರಿಕ್ವೆಸ್ಟ್ ಟ್ರಾನ್ಸ್ಫರ್, ಮ್ಯೂಚುವಲ್ ಟ್ರಾನ್ಸ್ಫರ್ ಎಲ್ಲದಕ್ಕೂ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯಮಾಡಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನಾವು ಬ್ರೌಸರ್ನ ತಗೋತೀವಿ. ಈ ಬ್ರೌಸರ್ ನಾವು EEDS ಅಂತ ಟೈಪ್ ಮಾಡ್ತೀವಿ. EEDS ಲಾಗಿನ್ ಮೇಲೆ ಕ್ಲಿಕ್ ಮಾಡಿ EEDS ಲಾಗಿನ್ ಅಂತ ಬರುತ್ತೆ. ಮತ್ತೆ EEDS ಲಾಗಿನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಪ್ಲಾಯ್ ಡಾಟಾ ಸಿಸ್ಟಮ್ಗೆ ಹೋಗುತ್ತದೆ, ನಮ್ಮ EEDSಗೆ. ಇಲ್ಲಿ ಎಂಪ್ಲಾಯಿ ಅಂತಕ್ಕಂಥ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯೂಸರ್ ನೇಮು ನಮ್ಮ KJID ನಂಬರ್ ಆಗಿರ್ತದೆ. KJID ನಂಬರ್ನ ಎಂಟ್ರಿ ಮಾಡ್ತೀವಿ. ಎಂಪ್ಲಾಯ್ಗೆ ಕ್ಲಿಕ್ ಮಾಡ್ಬೇಕು, ನಾವು ಆಫೀಸ್ ಕ್ಲಿಕ್ ಮಾಡಬಾರ್ದು. ಎಂಪ್ಲಾಯ್ ಕ್ಲಿಕ್ ಮಾಡಿ ನಾವು ಅರ್ಜಿ ಸಲ್ಲಿಸ್ತಾ ಇರೋ ಎಂಪ್ಲಾಯ್ ಆದ್ರಿಂದ ನಾವು EEDS ಅಲ್ಲಿ ಯಾವ ಪಾಸ್ವರ್ಡ್ನ ಹಾಕೊಂಡಿರ್ತೀವಿ ಆ ಪಾಸ್ವರ್ಡ್ನ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಪಾಸ್ವರ್ಡ್ ಎಂಟ್ರಿ ಮಾಡಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ನಾವು ಫರ್ಗಾಟ್ ಪಾಸ್ವರ್ಡ್ ಕೊಟ್ಕೋಬಹುದು. ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ತಕ್ಷಣ ನಮ್ಮ ಒಂದು ಬ್ಲಾಗ್ ಓಪನ್ ಆಗುತ್ತೆ. ಈ ಬ್ಲಾಗ್ನಲ್ಲಿ ನಮ್ಮ ಇದು ಓನ್ ಲಾಗಿನ್, ಇದು EEDS ಲಾಗಿನ್. ಯಾವ ಶಿಕ್ಷಕರು ಅಪ್ಲಿಕೇಶನ್ ಹಾಕ್ತೀವಿ ಆ ಶಿಕ್ಷಕರ ಓನ್ ಲಾಗಿನ್ ಆಗಿರುತ್ತೆ ಇದು. ಇದರಲ್ಲಿ ನೋಡಿ, ಮೊದಲನೇ ಆಪ್ಷನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ. ಎಲ್ಲರೂ ಕ್ಲಿಕ್ ಮಾಡಬಹುದು. ನೋಡಿ, ಇಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು ನೀವು, ಅಥವಾ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ಮಾಡಬಹುದು. ಎರಡರಲ್ಲಿ ಯಾವ್ದರಲ್ಲಾರು ಕ್ಲಿಕ್ ಮಾಡಿ ನಾವು ಆಪ್ಷನ್ಗೆ ಎಂಟ್ರಿ ಆಗ್ಬೋದು. ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ 2022-23 ಓಪನ್ ಆಗುತ್ತೆ. ಇದರಲ್ಲಿ ನಾವು ಬೇಸಿಕ್ ಡೀಟೇಲ್ಸ್ ಅಲ್ಲೇ ಎಂಟ್ರಿ ಆಗಿರುತ್ತೆ, ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇರುವುದಿಲ್ಲ. KJID ನಂಬರ್, ನೇಮ್ ಆಫ್ ದ ಟೀಚರ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್, ಡೆಸಿಗ್ನೇಷನ್, ಎಲ್ಲವೂ ಸಹ ಅಲ್ಲೇ ತೋರಿಸುತ್ತೆ. ಎಲ್ಲವೂ ಅಲ್ಲೇ ವರ್ಕ್ ಆಗಿರುತ್ತೆ. ನೋಡಿ, ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದೀವಿ, ಮತ್ತೆ ಯಾವ ಸಬ್ಜೆಕ್ಟ್, ಟೀಚಿಂಗ್ ಸಬ್ಜೆಕ್ಟ್ ಮತ್ತೆ ಮೀಡಿಯಮ್ಮು, ಮತ್ತೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, ಮತ್ತೆ ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲ್. ಇಲ್ಲಿ ಪ್ರೊಫೆಷನಲ್ ಡಿಕ್ಲೇರ್ ಆಗಿದೆಯಾ, ಡಿಕ್ಲೇರ್ ಆದ ಡೇಟು ಎಲ್ಲ ಅಲ್ಲೇ ತೋರಿಸುತ್ತೆ. ಮತ್ತೆ ಪ್ರೊಫೆಷನಲ್ ಪೀರಿಯಡ್ ಡಿಕ್ಲೇರ್ಡ್ ಎಸ್ ಆರ್ ನೋ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ, ಎಲ್ಲವೂ ಸಹ ಗೊತ್ತಾಗುತ್ತೆ. ಇಲ್ಲಿ ಸ್ಕೂಲ್ ಕ್ಯಾಟಗರಿ ಪ್ರೈಮರಿ ಅಂತಿದೆ. ಮತ್ತೆ 12ನೇ ಕಾಲಮ್ ಏನಿದೆ ನೋಡಿ, 12ನೇ ಕಾಲಮ್ನ ಗಮನಿಸ್ಬೇಕು ನಾವಿಲ್ಲಿ. 12ನೇ ಕಾಲಮ್ ಅಲ್ಲಿ ಮ್ಯಾರಿಜಿಯಲ್ ಸ್ಟೇಟಸ್, ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಇದೊಂದನ್ನ ಎಂಟ್ರಿ ಮಾಡ್ಬೇಕು ನಾವು. ಮ್ಯಾರಿಡ್ ಅಂತ ಕೊಡ್ತೀನಿ ನಾನು. ವೆದರ್ ಸ್ಪೌಸ್ ಈಸ್ ವರ್ಕಿಂಗ್, ನಿಮ್ಮ ಸಂಗಾತಿ ಪತ್ನಿಯು ಅವರು ಸಹ ವರ್ಕ್ ಮಾಡ್ತಾ ಇದಾರ ಅಂತ ಕೇಳುತ್ತೆ. ಅಲ್ಲಿ ಎಸ್ ಅಂತ ನಾವು ಕೊಟ್ರೆ ಆ ನಮ್ಮ ಸ್ಪೌಸ್ ನ KJID ನಂಬರ್ನ ಕೇಳುತ್ತೆ. ಸ್ಪೌಸ್ ನಂಬರ್ ಕೊಟ್ಟು ನಾವು ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಹೆಸರು, ವರ್ಕಿಂಗ್ ಪ್ಲೇಸ್ ಎಲ್ಲ ಅದೇ ತಗೊಳುತ್ತೆ, ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನಾವು ನೋ ಅಂತ ಕೊಟ್ರೆ ಅದೇನು ಹೆಸರು ಮಾತ್ರ ಕೇಳುತ್ತೆ, ಆಗ ಹೆಸರು ಮಾತ್ರ ಟೈಪ್ ಮಾಡಬೇಕಾಗ್ತದೆ. ಎಸ್ ಅಂತ ಕೊಟ್ರೆ ಮಾತ್ರ ನಾವು KJID ನಂಬರ್ನ, ಸ್ಪೌಸ್ KJID ನಂಬರ್ನ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಸಹ ಅದೇ ತಗೊಳುತ್ತೆ, ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಲ್ರೆಡಿ EEDS ನಲ್ಲಿ ನಾವು ಎಂಟ್ರಿ ಮಾಡಿರ್ತೇವೆ. ಇಷ್ಟಾಯ್ತು ಕಮ್ಯುನಿಕೇಶನ್ ಡೀಟೇಲ್ಸ್. ಕರೆಂಟ್ ಝೋನ್, ಈಗ ನಾವು ಯಾವ ಝೋನ್ ಅಲ್ಲಿ ಇದೀವಿ, ಕರೆಂಟ್ ಝೋನ್ B ಝೋನ್ ಅಲ್ಲಿ ಇದೀನಿ, ಅದು ತೋರಿಸುತ್ತೆ. ಕರೆಂಟ್ ಕೇಡರ್ ತೋರಿಸುತ್ತೆ, ಕೇಡರ್ ಗ್ರೂಪ್. ಕರೆಂಟ್ ಪೋಸ್ಟ್ ಯಾವ್ದು PST ಮ್ಯಾಥ್ಸ್ ಸೈನ್ಸ್ ಅದು ಸಹ ತೋರಿಸುತ್ತೆ. ಅದರ ಜೊತೆಗೆ ನಮಗೆ ಯಾವ್ಯಾವ ನೋಡಿ ಸರ್ವಿಸ್ ಡೀಟೇಲ್ಸ್, ಯಾವ್ಯಾವ ಶಾಲೆನಲ್ಲಿ ಇದುವರೆಗೂ ವರ್ಕ್ ಮಾಡಿದೀವಿ ಅನ್ನೋದನ್ನ ಸಹ, ಯಾವ್ಯಾವ ಝೋನ್ ಅಲ್ಲಿ ಇದೆ, ಯಾವ ವಲಯದಲ್ಲಿದೆ ಅನ್ನೋದು ಸಹ ನಾನು ತೋರಿಸುತ್ತೆ. ಎಷ್ಟು ಶಾಲೆಗಳನ್ನು ವರ್ಕ್ ಮಾಡಿದೀವಿ ಅಷ್ಟು ಶಾಲೆಗಳದ್ದು ಇಲ್ಲಿ ನಮಗೆ ಅದು ತೋರಿಸುತ್ತೆ. ಅಷ್ಟು ಶಾಲೆ ನೋಡಿ, 1ನೇ ಶಾಲೆ, 2, 3,
4ನೇ ಶಾಲೆ ನೋಡಿ, 4 ಶಾಲೆ ವರ್ಕ್ ಮಾಡಿದ್ದೀನಿ, ಅದನ್ನು ತೋರಿಸ್ತಾ ಇದೆ. ಅದಾದ್ಮೇಲೆ ಝೋನ್ ವೈಸ್ ಸರ್ವಿಸ್ ಮಾರ್ಕ್ಸು, ಝೋನು, ಟೋಟಲ್ ನಮಗೆ ಎಷ್ಟು ವೆಯ್ಟೆಡ್ ಸ್ಕೋರ್ ಇದೆ ಅದನ್ನು ಸಹ ತೋರಿಸುತ್ತೆ. ಎ ವಲಯದಲ್ಲಿ ವರ್ಕ್ ಮಾಡಿಲ್ಲ ನಾನು, ಬಿ ವಲಯದಲ್ಲಿ ವರ್ಕ್ ಮಾಡಿದ್ದೀನಿ 8 ಮಾರ್ಕ್ಸು, ಸಿ ವಲಯದಲ್ಲಿ ವರ್ಕ್ ಮಾಡಿದ್ದೀನಿ 48 ಮಾರ್ಕ್ಸು. ಎಕ್ಸ್ಟ್ರಾ ಸರ್ವಿಸ್ಗೆ ನಾವೇನು ಮಾಡುತ್ತೆ 1 ಮಾರ್ಕ್ ಕೊಟ್ಟಿದೆ. ಟೋಟಲ್ ಪ್ರಿಯಾರಿಟಿ ಇಷ್ಟಿದೆ ನಮ್ಮದು 48 ಇಂಟು 56 57 ಇದೆ. ನಮ್ಮ ಟೋಟಲ್ ವೆಯ್ಟೆಡ್ ಸ್ಕೋರ್ ಎಷ್ಟಿದೆ 57 ಇದೆ. ಅದೇ ತಗೊಳುತ್ತೆ. ನೆಕ್ಸ್ಟ್ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ವಿತ್ ಇನ್ ಡಿಸ್ಟ್ರಿಕ್ಟ್ ಅಥವಾ ಔಟ್ ಆಫ್ ಡಿಸ್ಟ್ರಿಕ್ಟ್, ವಿತ್ ಇನ್ ಡಿವಿಷನ್ ಅಥವಾ ಔಟ್ ಆಫ್ ಡಿವಿಷನ್ ಅಂತ ಕೇಳುತ್ತೆ. ನಾನು ವಿತ್ ಇನ್ ಡಿವಿಷನ್ ಎಂಟ್ರಿ ಮಾಡ್ತೀನಿ. ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್? ಯಾವ್ದಾರ ಪ್ರಿಯಾರಿಟಿ ಇದೆಯಾ ನಿಮಗೆ ಅಂತ ನಾವು ಎಸ್ ಅಂತ ಹೊಡೆದ್ರೆ ಅಲ್ಲಿ 5 ಪ್ರಿಯಾರಿಟಿನ ತೋರಿಸುತ್ತೆ. ಒಂದು, ನಿಮ್ಮ ಪತಿ, ಪತ್ನಿ, ಮಕ್ಕಳು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ರದ. ಎರಡನೇದು, ಟೀಚರ್ ಸ್ಪೌಸ್ ವರ್ಕಿಂಗ್ ಇನ್ ಡಿಸಬಿಲಿಟಿ, ನಿಮ್ಮ ಪತಿ, ಪತ್ನಿ, ಮಕ್ಕಳು ಅಂಗವಿಕಲತೆಯಿಂದ ಕೂಡಿದಾರಾ. ಮೂರನೇದು, ವಿಡೋ ಅಥವಾ ವಿಡೋಯರ್ ನೋಡಿ, ವಿಧವೆ, ವಿಧುರ ಮತ್ತೆ ವಿಚ್ಛೇದಿತರು ಮತ್ತೆ 12 ವರ್ಷದೊಳಗಿನ ಇರ್ತಕ್ಕಂತಹ ಮಕ್ಕಳನ್ನು ಹೊಂದಿರತಕ್ಕಂಥವ್ರಿಗೆ ಆಪ್ಷನ್ ಇದೆ. 4ನೇದು, ಟೀಚರ್ಸ್ ವಿತ್ ಸ್ಪೌಸ್ ಬೀಯಿಂಗ್ ವರ್ಕಿಂಗ್ ಸೋಲ್ಜರ್ ರಿಟೈರ್ಡ್ ಪರ್ಮನೆಂಟ್ಲಿ ಡಿಸೇಬಲ್ಡ್, ಅಂದ್ರೆ ಪೂರ್ತಿ ಶಾಶ್ವತ ಅಂಗವಿಕಲತೆ ಒಳಗೊಂಡಿರ್ತಕ್ಕಂತಹ ರಿಟೈರ್ಡ್ ಮಿಲಿಟರಿ ಪರ್ಸನ್ನ ಅಂತ ಕೇಳುತ್ತೆ. ಅದಿದ್ರೆ ಅದನ್ನು ಎಸ್ ಅಂತ ಕೊಟ್ಕೊಂಡ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಫೈಲ್ನ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆನ ಎಂಟ್ರಿ ಮಾಡ್ಬೇಕು, ನಾವು ಅಲ್ಲಿಗೆ ಅಪ್ಲೋಡ್ ಮಾಡಬೇಕು. ಕೊನೆಯದು, ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಸೆಂಟ್ರಲ್ ಏಡೆಡ್ ಎಜುಕೇಶನ್, ಇದು ಕಪಲ್ ಮೇಲೆ ಇರ್ತಕ್ಕಂಥವ್ರಿಗೆ 5ನೇದು ಬರುತ್ತೆ. ಒಂದೇ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಕಪಲ್ ಒಳಪಡೋದಿಲ್ಲ. ಬೇರೆ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಕಪಲ್ ಒಳಪಡುತ್ತದೆ. 5ನೇ ಪ್ರಿಯಾರಿಟಿ ಕಪಲ್ ಕೇಸ್ಗೆ ಬರುತ್ತೆ. ಒಂದೇ ತಾಲೂಕಲ್ಲಿ ಇರ್ತಕ್ಕಂಥವ್ರಿಗೆ ಕಪಲ್ ಕೇಸ್ ವರ್ಕ್ ಆಗಲ್ಲ, ಅವರು ಜನರಲ್ ಟ್ರಾನ್ಸ್ಫರ್ಗೆ ಹಾಕಬೇಕಾಗ್ತದೆ. ಈ ಪ್ರಿಯಾರಿಟಿ ಅವ್ರಿಗೆ ಬರಲ್ಲ. ಇಲ್ಲಿ ನೋಡಿ, ನಾನು ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ, ಈ ಏನು 5 ಪ್ರಿಯಾರಿಟಿ ಇದೆ, ಈ 5 ಪ್ರಿಯಾರಿಟಿಗೆ ನಿಮ್ಗೆ ಬರುತ್ತಾ, ಒಳಪಡ್ತೀರಾ ಯಾವ್ದಾದ್ರು ಒಂದಕ್ಕೆ ಅಂತ ಕೇಳ್ತದೆ. ಆಗ ಎಸ್ ಅಂತ ಕೊಟ್ರೆ ನಾನು ಆ ದಾಖಲೆನ ಚೂಸ್ ಫೈಲ್, ಅದನ್ನು ನಾನು ದಾಖಲೆನ ಕೊಡಬೇಕಾಗ್ತದೆ. ಅದಕ್ಕೆ 5 ಪ್ರಿಯಾರಿಟಿಗೆ ಸಂಬಂಧಪಟ್ಟಂತೆ ದಾಖಲೆ ಕೊಡಬೇಕಾಗ್ತದೆ. ನಾನೇನ್ ಮಾಡ್ತೀನಿ, ನನಗೆ ಯಾವುದೋ ಪ್ರಿಯಾರಿಟಿ ಇಲ್ಲದಿರೋದ್ರಿಂದ ನೋ ಅಂತ ಕೊಡ್ತೀನಿ. ಆಗ ಆ 5 ಆಪ್ಷನ್ಸು ಕಾಣಲ್ಲ. ನೆಕ್ಸ್ಟ್, ಈಗ ನಾನು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಡ್ರಾಫ್ಟ್ ಸೇವ್ ಅಂತ ಕೊಡ್ತೀನಿ. ಸೇವ್ ಕೊಟ್ಟಿದ್ದೀನಿ, ಅಪ್ಲಿಕೇಶನ್ ಸೇವ್ ಆಗಿದೆ, ನಾನು ಇನ್ನೂ ಸಬ್ಮಿಟ್ ಮಾಡಿಲ್ಲ. ನೆಕ್ಸ್ಟ್ ನೋಡಿ, ಎಲ್ಲನೂ ಇನ್ನೊಂದ್ಸಾರಿ ಗಮನಿಸ್ತಾ ಬಂದ್ಮೇಲೆ ಎಲ್ಲವೂ ಕರೆಕ್ಟ್ ಇದೆ ಅಂತ ನೀವು ನೋಡ್ಕೊಂಡ ನಂತರ ವಿತ್ ಇನ್ ಡಿಸ್ಟ್ರಿಕ್ಟ್ ಹಾಕಿದ್ದೀನಿ, ಪ್ರಿಯಾರಿಟಿ ಯಾವುದೂ ಇಲ್ಲ, ಎಸ್ ಅಂತ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅದು ಹೇಳುತ್ತೆ, ಒನ್ಸ್ ಯು ಸಬ್ಮಿಟ್ ಫೈನಲ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಯು ಕ್ಯಾಂಟ್ ಎಡಿಟ್ ಅಪ್ಲಿಕೇಶನ್, ಮತ್ತೆ ಯಾವುದೇ ಎಡಿಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತದೆ. ಎಸ್, ಓಕೆ ಅಂತ ಕೊಟ್ರೆ ಸಬ್ಮಿಟ್ ಪ್ರಿಯಾರಿಟಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ರೆ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ನೋಡಿ ಸಬ್ಮಿಟ್ ಆಯಿತು ಅಂತ ಹೇಳುತ್ತೆ. ಇಲ್ಲಿಗೆ ನಮ್ಮ ಅಪ್ಲಿಕೇಶನ್ ಹಾಕಿ ಮುಗಿದಿದೆ. ಇಲ್ಲಿ ತೋರಿಸುತ್ತದನ್ನ, ಇಲ್ಲಿ ನೋಡಿ, ಮತ್ತೆ ಹಾಕೋಕೆ ಹೋದ್ರೆ ಅದು ತೋರಿಸುತ್ತೆ ಯು ಹ್ಯಾವ್ ಆಲ್ರೆಡಿ ಅಪ್ಲೈಡ್ ಫಾರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ. ಹಾಗಾಗಿ ಇಷ್ಟು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಯಾವ ರೀತಿ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇಷ್ಟ ಆಗಿದೆ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ವಿಡಿಯೋಗಳನ್ನ ನೋಡಿ ಹೆಚ್ಚು ಕಲೀರಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.